ಹನುಮಂತನಾಥ ಸ್ವಾಮೀಜಿಯವರಿಗೆ, ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿಯವರಿಗೆ, ಶ್ರೀ ಶ್ರೀ ಹನುಮಂತನಾಥ ಸ್ವಾಮೀಜಿಯವರಿಗೆ. ಯಲೆರಾಂಪುರ ಶ್ರೀ ಕುಂಚಿಟಿಗರ ಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ಶ್ರೀ ಹನುಮಂತನಾಥ ಮಹಾಸ್ವಾಮೀಜಿಯವರ 44ನೇ ಜನ್ಮದಿನ ಸಂಭ್ರಮಾಚರಣೆ. ಕೊರಟಗೆರೆ, ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಯಲೆರಾಂಪುರದಲ್ಲಿರುವ ಶ್ರೀ ಕುಂಚಿಟಿಗರ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಶ್ರೀ ಹನುಮಂತನಾಥ ಮಹಾಸ್ವಾಮೀಜಿಯವರ 44ನೇ ಜನ್ಮದಿನವನ್ನು ಸಾವಿರಾರು ಭಕ್ತರು ಹಾಗೂ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು. ಒಂದು ಕಾಲದಲ್ಲಿ ಶೂನ್ಯ ವಾತಾವರಣದಲ್ಲಿದ್ದ ಮಠಕ್ಕೆ ಆಗಮಿಸಿದ ಮಹಾಸ್ವಾಮೀಜಿಯವರು ತಮ್ಮ ದೂರದೃಷ್ಟಿ ಹಾಗೂ ಸೇವಾಭಾವದಿಂದ ಇಂದು ಮಠವನ್ನು ಅತ್ಯದ್ಭುತವಾಗಿ ಅಭಿವೃದ್ಧಿಪಡಿಸಿರುವುದು ಗಮನಾರ್ಹವಾಗಿದೆ. ದೇವಾಲಯ, ಧ್ಯಾನ ಮಂದಿರ, ಸುಸಜ್ಜಿತ ಚೌಟ್ರಿ, ಕಾಂಕ್ರೀಟ್ ರಸ್ತೆ ಸೇರಿದಂತೆ ಹಲವು ಮೂಲ ಸೌಕರ್ಯಗಳನ್ನು ಕಲ್ಪಿಸಿರುವುದರ ಜೊತೆಗೆ ಮಠದ ಶಾಲಾ ಕಟ್ಟಡದ ಕಾಮಗಾರಿ ಪ್ರಗತಿಯಲ್ಲಿದೆ. ಮಹಾಸ್ವಾಮೀಜಿಯವರು ಸಮಾಜದಲ್ಲಿ ಜಾತಿ ಭೇದವಿಲ್ಲದೆ ಸಹಾಯ ಹಸ್ತ ಚಾಚುವ ಸಹೃದಯ ವ್ಯಕ್ತಿತ್ವ ಹೊಂದಿದ್ದು, ಬೇಸಿಗೆ ಅವಧಿಯಲ್ಲಿ ಮಕ್ಕಳಿಗಾಗಿ ಶಿಬಿರಗಳನ್ನು ಆಯೋಜಿಸಿ ವೈಜ್ಞಾನಿಕ ಆಚರಣೆಗಳು, ಸಂಸ್ಕೃತಿ, ಸಂಸ್ಕಾರ ಹಾಗೂ ಶಿಕ್ಷಣದ ಮಹತ್ವದ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ಅಲ್ಲದೆ ಬರಗಾಲದ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಮೇವು ವಿತರಿಸುವ ಕಾರ್ಯದಲ್ಲೂ ಕೈಜೋಡಿಸಿರುವುದು ವಿಶೇಷ. ಪ್ರತಿ ವರ್ಷ ವೈದ್ಯಕೀಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಿ ಸುತ್ತಮುತ್ತಲಿನ ಜನರಿಗೆ ಆರೋಗ್ಯ ಸೇವೆ ಒದಗಿಸುತ್ತಿರುವ ಮಹಾಸ್ವಾಮೀಜಿಯವರು ಯಾವುದೇ ಸಂಘ ಸಂಸ್ಥೆಗಳು ಮಠದಲ್ಲಿ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸರ್ವತೋಮುಖ ಸಹಕಾರ ನೀಡುತ್ತಿದ್ದಾರೆ. ಇತ್ತೀಚೆಗೆ ನಂದಿನಿ ಹಾಲು ಸಹಕಾರ ಸಂಘದ ಸಹಯೋಗದಲ್ಲಿ ಮಠದ ಆವರಣದಲ್ಲಿ ಹಸುಗಳ ತಳಿ ಪ್ರದರ್ಶನ ಹಾಗೂ ಹಾಲು ಕರೆಯುವ ಸ್ಪರ್ಧೆ ಆಯೋಜಿಸುವ ಮೂಲಕ ರೈತರಿಗೆ ಹೊಸ ರೀತಿಯ ಉತ್ತೇಜನ ನೀಡಿರುವುದು ತಾಲೂಕಿನಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಕುಂಚಿಟಿಗರ ಮಠ ಎಂಬ ಸಮುದಾಯದ ಸಂಕೇತವಾಗಿದ್ದರೂ ಇಂದು ಎಲ್ಲಾ ಜಾತಿ ಧರ್ಮದ ಸುಮಾರು 200ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು, ವಿವಿಧ ಸಮುದಾಯದ ಜನರು ಮಠದಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಮಹಾಸ್ವಾಮೀಜಿಯವರ ಜಾತ್ಯತೀತ ಹಾಗೂ ಮಾನವತಾವಾದಿ ಚಿಂತನೆಗೆ ಸಾಕ್ಷಿಯಾಗಿದೆ. ತಮ್ಮ ಬೋಧನೆಗಳಲ್ಲಿ ವೈಜ್ಞಾನಿಕ ಮನೋಭಾವ, ಶಿಕ್ಷಣದ ಮಹತ್ವ ಹಾಗೂ ಮಾನವೀಯ ಮೌಲ್ಯಗಳನ್ನು ಪ್ರಸ್ತಾಪಿಸುವ ಮಹಾಸ್ವಾಮೀಜಿಯವರು ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಗಳಿಗೆ ವಿಶೇಷ ಒತ್ತು ನೀಡುತ್ತಾ ಸಮಾಜಮುಖಿ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ಸ್ವಾಮಿಗಳಿಗೆ ಯಾಕೆ ಅಂತ ಅನೇಕ ಟೀಕೆ ಟಿಪ್ಪಣಿಗಳು ಬಂದಾಗ ಕೂಡ ನಾನು ಮಾತಾಡ್ತಾ ಇದ್ದೆ. ಯಾವ ಕೂಡ ನಮ್ಮ ಇಷ್ಟಕ್ಕೆ ನಾವು ಮಾಡಿಕೊಳ್ಳುವಂಥದ್ದಲ್ಲ. ಹುಟ್ಟುಹಬ್ಬದ ನೆಪದಲ್ಲಿ 4-6 ಒಳ್ಳೆ ಕೆಲಸಗಳಿಗೆ ಸಮಾಜಮುಖಿ ಆಗಲಿ ಅಂತೇಳಿ ನಾವಾದರೂ ಕೂಡ ಭಾವಿಸ್ತೇವೆ. ಬಹುಶಃ ಯಲೆರಾಂಪುರದಲ್ಲಿ ಕೇವಲ 10-12 ವರ್ಷದಲ್ಲಿ ನಿರೀಕ್ಷೆಗೂ ಮೀರಿದಂಥ ಮಟ್ಟಕ್ಕೆ ಇವತ್ತು ರಾಜ್ಯ, ದೇಶ ವಿದೇಶಗಳಲ್ಲಿ ಮಠದ ಕಂಪು ಅರಳ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ವರ್ಗದ, ಎಲ್ಲ ಸಮಾಜದ ಸದ್ಭಕ್ತರ ಒಂದು ಏನು ಪ್ರೀತಿ ಪಾತ್ರವಾಗಿ ಮಠ ಬೆಳೀತಾ ಇದೆ. ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಆಧ್ಯಾತ್ಮಿಕವಾಗಿ ಮಠ ಇನ್ನು ಹೆಚ್ಚೆಚ್ಚು ಬಿದ್ದಂಥವರ, ದೀನರ, ದುರ್ಬಲರ, ಅನಾಥರನ್ನು ಒಂದು ಪುಣ್ಯಕ್ಷೇತ್ರವಾಗಲಿ, ಈ ಭಾಗದಲ್ಲಿ ಒಳ್ಳೆ ಮಳೆಯಾಗಲಿ, ಬೆಳೆಯಾಗಲಿ, ಎಲ್ಲ ಕೆರೆ ಕಟ್ಟೆಗಳು ತುಂಬಲಿ, ಕ್ಷೇತ್ರನಾಥ ಭಗವಂತನ ಆಶೀರ್ವಾದ ಎಲ್ಲ ವರ್ಗದವರ ಮೇಲಿರಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಪ್ರಾರಂಭದಿಂದಲೂ ಸಹಿತ ಪರಮಪೂಜ್ಯರು ಮತ್ತು ನಾವು ಯಾವುದೇ ಧರ್ಮ ಸಮಾರಂಭಗಳಲ್ಲಿ, ಯಾವುದೇ ಸಮಾರಂಭಕ್ಕೆ ಹೋದರೂ ಜೊತೆಯಲ್ಲಿ ಅತ್ಯಂತ ಅನ್ಯೋನ್ಯವಾಗಿ ನಾವೆಲ್ಲರೂ ಸಹಿತ ಇವತ್ತು ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಅವರ ಒಂದು ಭಾತೃತ್ವ ಸ್ವಭಾವ ಮತ್ತು ಸಹಬಾಳತ್ವದ ಸ್ವಭಾವ ನೋಡಿ ಭಾಳಷ್ಟು ಅತ್ಯಂತ ನಾವು ಸಂತೋಷವನ್ನು ಪಟ್ಟಿದ್ದೇವೆ. ಅವರಲ್ಲಿರ್ತಕ್ಕಂಥ ಸರಳತೆ ಮತ್ತು ಯಾವುದೇ ಸಂದರ್ಭದಲ್ಲೂ ಸಹಿತ ಆ ಒಂದು ಸಮಾರಂಭದಲ್ಲಿ ಹೊಂದಿಕೊಂಡು ಹೋಗುವಂಥ ಗುಣ ಅನ್ನುವಂಥದ್ದು ಮತ್ತು ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಒಬ್ಬ ಆತ್ಮೀಯ ಪೂಜ್ಯರು. ನಾವು ಅಂದ್ಕೊಳ್ತೀವಿ ನಮ್ಮ ಸಂದರ್ಭದಲ್ಲಿ ನಮ್ಮ ಬಾಲ್ಯದ ಸ್ನೇಹಿತರಾಗಿರ್ತಕ್ಕಂಥ ಸ್ವಾಮೀಜಿಯವರು ಎಷ್ಟು ಆತ್ಮೀಯ ಇರ್ತಾ ಇದ್ದಾರೋ ಅದಕ್ಕಿಂತ ಹೆಚ್ಚು ಬಾಲ್ಯ ಸ್ನೇಹಿತವಾಗಿ ನಾವು ಇಲ್ಲದೇ ಹೋದರೂ ಸಹಿತ ಸಿದ್ಧರಬೆಟ್ಟಕ್ಕೆ ಬಂದ ಮೇಲೆ ಅವರು ಬಂದ ನಂತರದಲ್ಲಿ ಬಾಲ್ಯ ಸ್ನೇಹಿತಕ್ಕೆ ಎಷ್ಟು ಸಂಬಂಧ ಅತ್ಯಂತ ಪ್ರೀತಿಯಾಗಿ ಗಟ್ಟಿಯಾಗಿರುತ್ತೋ ಅಷ್ಟು ಗಟ್ಟಿತನವಾಗಿ ಮತ್ತು ಅತ್ಯಂತ ಸಂಬಂಧ, ಪ್ರೀತಿ, ವಿಶ್ವಾಸದಿಂದ ಇರತಕ್ಕಂಥ ಪರಮಪೂಜ್ಯರು. ಅವರ ಸರಳತೆಗೆ ಮತ್ತು ಅವರ ಭಾತೃತ್ವ ಸ್ವಭಾವಗಳಿಗೆ ಭಾಳ ಅತ್ಯಂತ ನಾವು ಸಂತೋಷಪಡುತ್ತೇವೆ. ಸಮಾಜಕ್ಕೆ ಧಾರ್ಮಿಕ ಮುಖಂಡರ ಅವಶ್ಯಕತೆ ಇದೆ. ನಾವು ವೈಜ್ಞಾನಿಕವಾಗಿ
ನಮ್ಮ ಅಭಿವೃದ್ಧಿಯನ್ನು ಇದ್ದರೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ, ಅಸಹಕಾರ, ಅಸಂತೋಷಗಳನ್ನು ತೊಡೆಯ ಶಕ್ತಿ ಇರ್ತಕ್ಕಂಥದ್ದು ಧಾರ್ಮಿಕ ಮುಖಂಡರಿಗೆ. ಇವತ್ತು ನಾವೆಷ್ಟೇ ಸರ್ಕಾರ ಶ್ರಮವನ್ನು ವಹಿಸಿದ್ರು ಕೂಡ ಇವತ್ತು ನಮ್ಮ ಸಾಕ್ಷರತೆ ಹಿಂದೆ ಸ್ವತಂತ್ರ ಬಂದಾಗ ಕೇವಲ 12% ಇತ್ತು, ಇವತ್ತು 86% ಹೋಯಿತು. ಅದಕ್ಕೆ ಕಾರಣ ಈ ಮಠಮಾನ್ಯಗಳು, ಈ ಸ್ವಾಮೀಜಿಗಳಂತರ ಶ್ರಮದಿಂದ ಶಾಲೆಗಳಲ್ಲಿ ತರೆದು ಶಿಕ್ಷಣ ಕೊಡೋ ಮುಖೇನ ಇವತ್ತು ಸಮಾಜದಲ್ಲಿ ಹೋಗ್ತಕ್ಕಂಥ ಎಲ್ಲ ಏನು ಒಳ್ಳೆಯ ಕೆಲಸಗಳನ್ನು ಮಾಡೋದು ಮುಖೇನ ಇವತ್ತು ಧಾರ್ಮಿಕ ಚಟುವಟಿಕೆಗಳನ್ನ ಎಲ್ಲ ಸಂತರು, ಎಲ್ಲ ಸ್ವಾಮಿಗಳು ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಕೊರಟಗೆರೆಯ ಹನುಮಂತನಾಥ ಸ್ವಾಮಿ ಕೂಡ ಬಂದಿದ್ದು ಕೆಲವೇ 10 ವರ್ಷ ಆಯ್ತು ಅಷ್ಟೇ, ಜಾಸ್ತಿ ವರ್ಷ ಆಗಿಲ್ಲ. ಅದು ನಿರಂತರ ಅವರು ಶ್ರಮ ಇದೆ. ಎಲ್ಲೂ ಕೂಡ ಅವರು ಭಗವಂತ ಪೂಜ್ಯರಿಗೆ ಆಯುಷು, ಆರೋಗ್ಯ ಹಾಗೂ ಹೆಚ್ಚಿನ ರೀತಿಯಲ್ಲಿ ಕೊಡಲಿ. ಈ ಸಮಾಜವನ್ನು ಸರಿಯಾದ ನಿಟ್ಟಿನಲ್ಲಿ ತಿದ್ದುವಂಥ ಕಾರ್ಯಕ್ರಮ ಇನ್ನೂ ಮುಂದುವರಿಲಿ. ಪರಮ ಪೂಜ್ಯರು 10 ವರ್ಷಗಳ ಹಿಂದೆ ಇಲ್ಲಿ ಬಂದಾಗ ಇದೊಂದು ಕಾಡಾಗಿತ್ತು. ಇವತ್ತು ತ್ರಿವಿಧ ದಾಸೋಹಿಯಾಗಿ ಇಡೀ 4-5 ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ತ್ರಿವಿಧ ದಾಸೋಹಿಯಾಗಿ ಮುಂದುವರಿದೆ ಅಂತ ಹೇಳ್ತಾ ಭಗವಂತ ಅವರಿಗೆ ಆಯುಷು, ಆರೋಗ್ಯ ಕೊಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕುಲಗುರುಗಳು ಹನುಮಂತನಾಥ ಸ್ವಾಮೀಜಿಯವರ 44ನೇ ಹುಟ್ಟುಹಬ್ಬದ ಪ್ರಯುಕ್ತ ಭಗವಂತ ಅವರಿಗೆ ಎಲ್ಲ ರೀತಿಯ ಆರೋಗ್ಯ, ಐಶ್ವರ್ಯ, ಈ ಮಠ ನಡೆಸತಕ್ಕಂಥ ಒಂದು ಎಲ್ಲ ಶಕ್ತಿನ ಭಗವಂತ ಕೊಡಲಿ. ಈ ಒಂದು ಕೊರಟಗೆರೆ ತಾಲೂಕು ಒಂಥರ ಪುಣ್ಯಭೂಮಿನೇ ಅಂದರೆ ತಪ್ಪಾಗಲಾರ್ದು. ಏನಂದರೆ ನಮಗೆ 2 ಮಠ 2 ಕಣ್ಣಿದ್ದಂಗೆ. 2 ಮಠದ ಈ ಒಂದು ಆಶೀರ್ವಾದ ನಮ್ಮ ಎಲ್ಲ ಜನಾಂಗಕ್ಕೂ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಈ ಒಂದು ಸಂಸ್ಕೃತಿ ಸಂಪ್ರದಾಯಗಳು ಉಳಿಬೇಕಂದ್ರೆ ಮಠಗಳ ಒಂದು ನೆರವು, ಒಂದು ಆಶ್ರಯನೂ ಸಹ ಜನಗಳಿಗೆ ಬೇಕಾಗ್ತದೆ. ಈಗನೇ ಇಬ್ಬರು ಸ್ವಾಮೀಜಿಗಳನ್ನು ಈ ಕೊರಟಗೆರೆ ಕ್ಷೇತ್ರದ ಜನಗಳನ್ನ ಒಳ್ಳೆಯ ಉತ್ತಮವಾಗಿ ಆರೈಸಿ ಆಶೀರ್ವದಿಸಿ ನಡೆಸ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹನುಮಂತನಾಥ ಸ್ವಾಮೀಜಿಯವರು ಒಂದು ಸುಮಾರು 10 ವರ್ಷ ಆಯ್ತಿದ್ದೀವಿ. ಅವರು ಬಂದಾಲಿಂದಲೂ ಈ ನಮ್ಮ ಕೊಡಗು ತಾಲೂಕಿನ ಒಂದು 90 ಭಾಗ 100 ಭಾಗ ಹತ್ತಿರ ಇದು ಅವಿದ್ಯಾವಂತ ಸ್ವಲ್ಪ ಕ್ಯೂರ್ ಆಗಿ ನೋಡ್ಕೊಂಡು ಸುಮಾರು ಅಂದರೆ ನಮ್ಮ ತಾಲೂಕಲ್ಲಿ ಬೇರೆ ತಾಲೂಕಿಂದ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಸೇರ್ತಾ ಇರೋದು ನಮಗೊಂದು ಖುಷಿ ವಿಚಾರ. ಇವತ್ತಿನ ದಿನ ವಿಶೇಷ ಏನಪ್ಪ ಅಂದರೆ ನಮ್ಮ ಯಲ್ಲಾರಾಂಪುರ ಮಠದ ಡಾಕ್ಟರ್ ಶ್ರೀ ಹನುಮಂತನಾಥ ಸ್ವಾಮೀಜಿಯವರ 44ನೇ ಹುಟ್ಟುಹಬ್ಬದ ಪ್ರಯುಕ್ತ ಆರೋಗ್ಯ ಶಿಬಿರನು ನಡೀತಾ ಇದೆ. ಮುಂದೆನೂ ಹಿಂಗೆ ನಮ್ಮ ಸ್ವಾಮೀಜಿಯವರು ಬಂದು ಕಮ್ಮಿ ಅಂದರೂ ಒಂದು 10 ವರ್ಷ ಮೇಲಾಗಿದೆ. ಒಳ್ಳೆ ಧಾರ್ಮಿಕ ಕಾರ್ಯಗಳು ಮುಂದೆ ನಡೆಸ್ಕೊಂಡು ಹೋಗಲಿ, ಸ್ವಾಮೀಜಿಯವರಿಗೆ ಆಯುಸ್ಸು ಆರೋಗ್ಯ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಈ ಸಂದರ್ಭದಲ್ಲಿ ಚಲನಚಿತ್ರ ನಿರ್ದೇಶಕ AR ಸಾಯಿರಾಮ್ ಅವರು ಮಹಾಸ್ವಾಮೀಜಿಯವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ ಪುಸ್ತಕವನ್ನು ನೀಡಿ ಜನ್ಮದಿನದ ಶುಭಾಶಯ ಕೋರಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಪಮುಖ್ಯಮಂತ್ರಿ ಅವರ ವಿಶೇಷ ಅಧಿಕಾರಿಯಾದ ನಾಗಣ್ಣ, ಕೊರಟಗೆರೆ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ನರಸಿಂಹರಾಜು, ಪ್ರಜಾಶಕ್ತಿಯ ತಾಲೂಕು ಅಧ್ಯಕ್ಷ ಹನುಮಂತರಾಜು, ಗಿರಿಜಾ ಮೆಡಿಕಲ್ಸ್ ಸೇರಿದಂತೆ ಹಲವು ಗಣ್ಯರು, ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸ್ವಾಮೀಜಿಯವರಿಗೆ ಜೈ! ಶ್ರೀ ಹನುಮಂತನಾಥ ಸ್ವಾಮೀಜಿಯವರಿಗೆ ಜೈ!